Hello, hi, it's me Sudhakar. I'm welcoming you all for the first session in second PUC accountancy subject, my dear students. The first chapter of your accountancy is accounting for partnership. It is a basic concepts, right? In this particular method, you will be getting one question for 6 marks. It may be the calculation of interest on drawings. Another is preparation of profit and loss appropriation account. Again, my dear children, in the interest on drawings there are two methods. One is the product method, another is average period method. See, my dear students, how to calculate interest on drawings under product method. When the product method is suitable, I tell you, we can apply the product method for any type of drawings, any kind of drawings, whether the partner can withdraw similar amount or different amount. We can apply the product method. There is no restrictions. But product method is so feasible to apply when the different amounts are drawn on different date of time. But I am telling you, product method can be applied for any situations. If Sudhakar withdrew 2000 at the beginning of every month, end of every month, middle of every month, if Sudhakar withdrew 10,000 on 1st October, 2000 on 1st January, 5,000 on 1st July, in such case also we can apply the product method. But when depending on the circumstances, it is most suitable if a partner withdrew different amount on different intervals of time. Now, my dear students, the product method, for the product method, the formula is, ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕು? ಫಾರ್ಮುಲಾ ಈಸ್ ಟೋಟಲ್ ಪ್ರಾಡಕ್ಟ್. ಪ್ಲೀಸ್ ಎಲ್ಲ ಮಕ್ಕಳ ಇದನ್ನು ನೀವು ಒಂದು ಕಡೆಗೆ ಬರ್ಕೋಬೇಕು, ಹೇಗೆ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು ಅಂತ. ಟೋಟಲ್ ಪ್ರಾಡಕ್ಟ್ ಇಂಟು rate into 1 divided by 12. This is the formula to calculate interest on drawings under what method? Product method. ಮಕ್ಕಳ ಈ ಫಾರ್ಮುಲಾವನ್ನು ಎಲ್ಲರೂ ನಿಮ್ಮ ನೋಟ್ಸ್ನಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಬರೀ ವಿಡಿಯೋವನ್ನು ಕೇಳಿಸ್ಕೋಬೇಡಿ. ವಿ ವೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಇಟ್ಸ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ಯು ಮೇಕ್ ಎ ನೋಟ್ ಆಫ್ ಇಟ್. ಇನ್ನು ನೆಕ್ಸ್ಟ್ ಸೆಷನಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಎಲ್ಲ ಪ್ರಾಬ್ಲಮ್ಗಳನ್ನು ಒಂದು PDF-ನಲ್ಲಿ ಕಳಿಸ್ತೀನಿ. ಯು ಕ್ಯಾನ್ ಟೇಕ್ ದ ಪ್ರಿಂಟ್ ಔಟ್ ಆಫ್ ದಟ್ PDF. ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್ ವಾಟ್ ಐ ವಿಲ್ ಡೂ, ಯು ನೋ, ಫಾರ್ ಆಫ್ಟರ್ ಎವ್ರಿ ವಿಡಿಯೋ ಐ ಸೆಂಡ್ ದ ಆಲ್ ಪ್ರಾಬ್ಲಮ್ಸ್ ಇನ್ ಒನ್ PDF. ಅದನ್ನು ಪ್ರಿಂಟೌಟ್ ತಗೊಂಬಿಡಿ. ಆ PDF-ನ ಬೇಸ್ ಆಗಿ ಇಟ್ಕೊಂಡು ನಾನು ಮಾಡುವ ಸೊಲ್ಯೂಷನ್ಸ್ನ ಮೊದಲು ನೋಡಿ ಕೇಳಿಸ್ಕೊಳ್ಳಿ. ದೇರ್ ಆಫ್ಟರ್ ಯು ಪ್ರಾಕ್ಟೀಸ್ ಆನ್ ಯುವರ್ ಓನ್. ದಟ್ ರಿಯಲಿ ಹೆಲ್ಪ್ಸ್ ಫಾರ್ ಯುವರ್ ಮೇನ್ ಬೋರ್ಡ್ ಎಕ್ಸಾಮ್. Did you understood? Product method can be applied for any type of drawings, and this is the formula for product method. Okay, fine. Sir, ಈ ಪ್ರಾಡಕ್ಟ್ ಮೆಥಡ್ ಮಾಡೋ ಮುಂದೆ ಕೆಲವೊಂದು ಕ್ಲೂಸ್ ಇದಾವಲ್ಲ, ಕೆಲವೊಂದು ಹಿಂಟ್ಸ್ ಇದಾವಲ್ಲ, ಅದನ್ನು ಹೇಗೆ ಮಾಡೋದು ಸರ್? ಫಾರ್ ದಟ್ ಐ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ದೇರ್ ಆರ್ ಟೂ ಸಿಚುಯೇಷನ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ದ ಡ್ರಾಯಿಂಗ್ ಈಸ್ ಮೇಡ್ on 1st of the month,
ಯಾವಾಗ ಡ್ರಾಯಿಂಗ್ ಮಾಡ್ತಾರೆ? ಫಸ್ಟ್ ಆಫ್ ದ ಮಂತಲ್ಲಿ ಡ್ರಾಯಿಂಗ್ ಮಾಡ್ತಾರೆ. ಪ್ಲೀಸ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಹಿಂಟ್ ಫಾರ್ PU ಲೆವೆಲ್. ಸೊ ನಿಮಗೆಲ್ಲ ಗೊತ್ತಿರಬೇಕು, ಅಕೌಂಟ್ಸ್ನ ಯಾವಾಗ ಕ್ಲೋಸ್ ಮಾಡ್ತಾರೆ? ಅಕೌಂಟ್ಸ್ನ ಕ್ಲೋಸ್ ಮಾಡೋದು 31st ಮಾರ್ಚ್ಗೆ. ಇಫ್ ದ ಡ್ರಾಯಿಂಗ್ ಈಸ್ ಮೇಡ್ ಆನ್ ದ ಫಸ್ಟ್ ಆಫ್ ಎ ಮಂತ್, ಯಾವಾಗ ಡ್ರಾ ಮಾಡಿದ್ದಾರೆ? ದ ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ ದ ಫಸ್ಟ್ ಆಫ್ ಎ ಮಂತ್, ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ ದ ಬಿಗಿನಿಂಗ್ ಆಫ್ ಎ ಮಂತ್. ಯಾವಾಗ ಡ್ರಾ ಮಾಡಿದ್ದಾರೆ? ಡ್ರಾಯಿಂಗ್ಸ್ನ ಡ್ರಾ ಮಾಡಿರೋದು ಬಿಗಿನಿಂಗ್ ಆಫ್ ಎ ಮಂತಲ್ಲಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇಫ್ ದ ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ 1st ಜುಲೈ ಇತ್ತು ಅಂತ ಅಂದ್ಕೊಳ್ಳಿ. ಯಾವಾಗ ಡ್ರಾ ಮಾಡಿದ್ದಾರೆ? 1st ಜುಲೈಗೆ ಡ್ರಾ ಮಾಡಿದ್ದಾರೆ. ನಾವು ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್? ವೆರಿ ಸಿಂಪಲ್ ಮಕ್ಕಳ. 1st ಜುಲೈಯಿಂದ 31st ಮಾರ್ಚ್ಗೆ ಕೌಂಟ್ ಮಾಡಿಬಿಡಿ. ಪ್ಲೀಸ್ ಮೇಕ್ ಯೂಸ್ ಆಫ್ ಯುವರ್ ಫಿಂಗರ್ಸ್ ಪ್ರಾಪರ್ಲಿ. ಯಾವಾಗ ಡ್ರಾ ಮಾಡಿದ್ದಾರೆ? 1st ಜುಲೈಗೆ ಡ್ರಾ ಮಾಡಿದ್ದಾರೆ. ಅಕೌಂಟ್ಸ್ನ ಕ್ಲೋಸ್ ಮಾಡೋದು 31st ಮಾರ್ಚ್. ಮತ್ತು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಏನಾಗುತ್ತೆ ಗೊತ್ತಾ? 1st ಜುಲೈ ಟು 31st ಮಾರ್ಚ್ ಆಗುತ್ತೆ. ಕೌಂಟ್ ಮಾಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಹೌ ಮೆನಿ ಮಂತ್ಸ್ ವಿ ಗಾಟ್? ವಿ ಗಾಟ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಆ್ಯಸ್ ಎ 9 ಮಂತ್ಸ್. 9 ತಿಂಗಳು ಔಟ್ಸ್ಟ್ಯಾಂಡಿಂಗ್ ಇದೆ. ಸಪೋಸ್ ದ ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ 1st ಸೆಪ್ಟೆಂಬರ್ ಇತ್ತು ಅಂತ ಅಂದ್ಕೊಳ್ಳಿ. ಯಾವಾಗ ಡ್ರಾ ಮಾಡಿದ್ದಾರೆ? ಸೆಪ್ಟೆಂಬರ್ 1ಸ್ಟಿಗೆ. ದೆನ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಏನಾಗುತ್ತೆ? 1st ಸೆಪ್ಟೆಂಬರ್ ಟು 31st ಮಾರ್ಚ್ ಆಗುತ್ತೆ. ಯಾಕೆ? ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ ದ ಫಸ್ಟ್ ಆಫ್ ಎ ಮಂತ್. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ಮಂತ್ಸ್ ಆಯಿತು? 7 ಮಂತ್ಸ್ ಆಯಿತು. ಸೊ ಇದರಿಂದ ಏನು ಗೊತ್ತಾಯಿತು? ವಾಟ್ ಯು ಲರ್ನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟ್ರಕ್ಷನ್ ಮಕ್ಕಳ? ಇಫ್ ದ ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ ದ ಫಸ್ಟ್ ಆಫ್ ಎ ಮಂತ್, ಪ್ಲೀಸ್ ರಿಮೆಂಬರ್, count from the given month. ಯಾವ ತಿಂಗಳಿಂದ ಡ್ರಾಯಿಂಗ್ಸ್ ಕೊಟ್ಟಿದ್ದಾನಲ್ಲ ಅದೇ ತಿಂಗಳಿಂದ ಕೌಂಟ್ ಮಾಡಬೇಕು. 1st ಏಪ್ರಿಲ್ ಇದ್ದರೆ 1st ಏಪ್ರಿಲ್ ಟು 31st ಮಾರ್ಚ್. 1st ಅಕ್ಟೋಬರ್ ಇದ್ದರೆ 1st ಅಕ್ಟೋಬರ್ ಟು 31st ಮಾರ್ಚ್. 1st ಜನವರಿ ಇದ್ದರೆ 1st ಜನವರಿ ಟು 31st ಮಾರ್ಚ್. 1st ಮಾರ್ಚ್ ಇದ್ದರೆ 1st ಮಾರ್ಚ್ ಟು 31st ಮಾರ್ಚ್. ಇದನ್ನು ಎಲ್ಲರೂ ದಯಮಾಡಿ ನಿಮ್ಮ ತಲೆಗಳಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಡ್ರಾಯಿಂಗ್ಸನ್ನು ಏನಾದರೂ ಯಾವುದೇ ತಿಂಗಳ ಪ್ರಾರಂಭದಲ್ಲಿ ಡ್ರಾ ಮಾಡಿದರೆ ಯು ಕೌಂಟ್ ದ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಗಿವನ್ ಡ್ರಾಯಿಂಗ್ಸ್ ಟಿಲ್ ದ ಕ್ಲೋಸಿಂಗ್ ಡೇಟ್, ಮೈ ಡಿಯರ್ ಚಿಲ್ಡ್ರನ್. I hope you are understanding, right? I hope you got it. Let me move on to the next one. If the drawings are made on the, if the drawings are made on the last day of a month. See, I am teaching you in a detailed manner so that no student should get confusions. I am using both the languages, English here and there, Hindi, even sometime Kannada also, so that even the rural students can feel so easy to understand this, my dear students. The main intention is to reach the students at the rural area with the Kannada language, the students at the city level with a mix of both Kannada and English. ಹಾಗಂತ ರೂರಲ್ ಸ್ಟೂಡೆಂಟ್ಗೆ ಇಂಗ್ಲೀಷ್ ಬರಲ್ಲ ಅಂತ ನನ್ನ ಇಂಟೆನ್ಷನ್ ಅಲ್ಲ. ದೇ ಆಲ್ಸೋ ನೋ ವೆರಿ ವೆಲ್ ಇನ್ ಇಂಗ್ಲೀಷ್, ಬಟ್ ಇಫ್ ಐ ಯೂಸ್ ದ ಮದರ್ ಟಂಗ್ ವಿ ಫೀಲ್ ಸೋ ಕಂಫರ್ಟಬಲ್, ವಿ ಫೀಲ್ ಸೋ ಪ್ರೌಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್. ದಟ್ ಈಸ್ ದ ಓನ್ಲಿ ಮೈ ಇಂಟೆನ್ಷನ್, ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಬರೀ PU ಕ್ಲಾಸಿಗೆ ಒಂದೇ ಆನ್ಲೈನ್ ಕ್ಲಾಸ್ ಮಾಡ್ತಾ ಇಲ್ಲ, ಯೂಟ್ಯೂಬ್ ಕ್ಲಾಸ್ ಮಾಡ್ತಾ ಇಲ್ಲ. ಐ ಆಮ್ ಡೂಯಿಂಗ್ ಈವನ್ ಫಾರ್ CA ಫೌಂಡೇಶನ್ ಆಲ್ಸೋ. ನೀವು ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸುಮಾರು ಅರ್ಧದಷ್ಟು CA ಫೌಂಡೇಶನ್ ಚಾಪ್ಟರ್ನ ಕವರ್ ಮಾಡಿದ್ದೀನಿ ಈಗಾಗಲೇ. ಓಕೆ, ಈಗ ನನಗೇನು ಅನ್ನಿಸ್ತು ಅಂದರೆ PUCನ ಯಾಕೆ ಮಾಡಬಾರ್ದು,
ವೈ ಕಾಂಟ್ ಐ ರೀಚ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇನ್ PUC ಹೂ ಆರ್ ಸ್ಟ್ರಗಲಿಂಗ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಏನಾಗುತ್ತೆ, ಕೆಲವೊಂದು ಸಲ ನಾವು ಪಾಠ ಮಾಡಿರ್ತೀವಿ, ಕಾಲೇಜಲ್ಲಿ ಕೇಳಿರ್ತೀರ, ಮರ್ತೋಗ್ಬಿಟ್ಟಿರ್ತೀರ. ಅದನ್ನು ರಿಹರ್ಸಲ್ ಮಾಡೋಕ್ಕೋಸ್ಕರ ಐ ಆಮ್ ಪ್ಲಾನಿಂಗ್ ಟು ಗೋ ಫಾರ್ ಯೂಟ್ಯೂಬ್ ಕ್ಲಾಸಸ್. ನೋಡಿ ಮಕ್ಕಳ, ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ ದ ಲಾಸ್ಟ್ ಡೇ ಆಫ್ ಎ ಮಂತ್. ಯಾವಾಗ ಡ್ರಾ ಮಾಡಿದ್ದಾನೆ ಹೇಳಿ? ಲಾಸ್ಟ್ ಡೇ ಡ್ರಾ ಮಾಡಿದ್ದಾನೆ. ಅಸ್ಯೂಮ್ ದಟ್ ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ 31st October. ಯಾವಾಗ ಡ್ರಾ ಮಾಡಿದ್ದಾನೆ? ಅಕ್ಟೋಬರ್ 31ನೇ ತಾರೀಕು ಡ್ರಾ ಮಾಡಿದ್ದಾನೆ. ಮತ್ತು ಏನು ಮಾಡಬೇಕು ಅವಾಗ? ಸಿನ್ಸ್ ದ ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ October 31st, ಅಂದರೆ ಅಕ್ಟೋಬರ್ನ ಕೊನೆಯ ದಿನ ಡ್ರಾಯಿಂಗ್ ಮಾಡಿದ್ದಾನೆ. ಮತ್ತು ನೀವು ಇಂಟ್ರೆಸ್ಟ್ನ ಎಲ್ಲಿಂದ ಹಾಕಬೇಕು? ಅಕ್ಟೋಬರ್ ತಿಂಗಳಿಂದ ಹಾಕಬಾರ್ದು. ಬಿಕಾಸ್ ಡ್ರಾಯಿಂಗ್ ಮಾಡಿರೋದು ಯಾವಾಗ? ಲಾಸ್ಟ್ ಡೇ ಆಫ್ ಅಕ್ಟೋಬರ್. ಮತ್ತು ನೀವು ಡ್ರಾಯಿಂಗ್ ಎಲ್ಲಿಂದ ಆಗಬೇಕು? 1st November to 31st March. ಇದು ಮಾತ್ರ ಫಿಕ್ಸ್. ಯಾವಾಗಲೂ ಅಕೌಂಟ್ಸ್ ಕ್ಲೋಸ್ ಮಾಡೋದು ಯಾವಾಗ ಹೇಳಿ? 31st Marchಗೆ. ಒಂದು ವೇಳೆ ಡಿಸೆಂಬರ್ಗೆ ಕ್ಲೋಸ್ ಮಾಡೋಂಗಿದ್ರೆ ಕ್ಲೋಸಿಂಗ್ ಡೇಟ್ ಈಸ್ December 31st. ಬಟ್ ಆಸ್ ಪರ್ ದ ಕಂಪನೀಸ್ ಆ್ಯಕ್ಟ್ 2013, they made it mandatory that every businessman should close their accounts on 31st March. ನಾವೆಲ್ಲ PUC ಓದೋ ಮುಂದೆ, ಐ ಡಿಡ್ ಮೈ PUC ಇನ್ ದ ಇಯರ್ 94 and 95. ಅವಾಗೆಲ್ಲ ಏನಾಗಿತ್ತು ಅಂದರೆ ಡಿಸೆಂಬರ್ಗೆ ಕ್ಲೋಸ್ ಮಾಡ್ತಾಯಿದ್ರು, ಜನವರಿಗೆ ಓಪನ್ ಮಾಡ್ತಾಯಿದ್ರು. ಬಿಕಾಸ್ ವಿ ಆರ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 1956. ಕೆಲವರು ಡಿಸೆಂಬರ್ಗೆ ಕ್ಲೋಸ್ ಮಾಡ್ತಾಯಿದ್ರು, ಕೆಲವರು ಮಾರ್ಚ್ಗೆ ಕ್ಲೋಸ್ ಮಾಡ್ತಾಯಿದ್ರು. ಬಟ್ ನೌ ಇಟ್ ಇಸ್ ಮೇಡ್ ಇಟ್ ಮ್ಯಾಂಡೇಟ್ರಿ ದಟ್ ಎವ್ರಿಬಡಿ ಶುಡ್ ಕ್ಲೋಸ್ ದ ಅಕೌಂಟ್ಸ್ ಆನ್ 31st March. ಹಾಗಾಗಿಬಿಟ್ಟು ನಮ್ಮ PUCಯ ಆಲ್ಮೋಸ್ಟ್ ಕ್ವಶ್ಚನ್ಗಳಲ್ಲಿ ಪ್ರತಿ ಪ್ರಾಬ್ಲಮ್ಮು ಎಂಡ್ ಆಗೋದು 31st Marchಗೆ. ಓಕೆ ಮಕ್ಕಳ, ನಾವು 31st ನೋಡಿ ಯಾವಾಗ ಡ್ರಾ ಮಾಡಿದ್ದಾನೆ? 31st Octoberಗೆ ಡ್ರಾ ಮಾಡಿದ್ದಾನೆ. ತಿಂಗಳ ಕೊನೆಗೆ ಡ್ರಾ ಮಾಡಿದ್ದಾನೆ. ಮತ್ತು ಡ್ರಾಯಿಂಗ್ಸ್ನ ಆ ತಿಂಗಳಿಗೆ ಹಾಕಬಾರ್ದು. ಮತ್ತು ಯಾವ ತಿಂಗಳಿಗೆ ಹಾಕಬೇಕು? ಕೌಂಟ್ ಫ್ರಮ್ ದ ನೆಕ್ಸ್ಟ್ ಮಂತ್. ಅಕ್ಟೋಬರ್ ಆದಮೇಲೆ ಬರೋ ಮಂತ್ ಯಾವುದು? ನವಂಬರ್, ಅಂದರೆ 11ನೇ ತಿಂಗಳು. ನವಂಬರ್ ಟು ಎಲ್ಲಿ ಕ್ಲೋಸ್ ಮಾಡಬೇಕು? ಮಾರ್ಚಿಗೆ. ಅಂದರೆ ಮಕ್ಕಳ, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಹೌ ಮೆನಿ ಮಂತ್ಸ್ ವಿ ಆರ್ ಗೆಟಿಂಗ್? ವಿ ಆರ್ ಗೆಟಿಂಗ್ 5 months. See, another example. If the drawing is made on 1st February, if the drawing is made on 31st January, ಒಂದು ವೇಳೆ ಡ್ರಾಯಿಂಗ್ ಏನನ್ನ 31st Januaryಗೆ ಮಾಡಿದರೆ ಜನವರಿ ಕೌಂಟ್ ಮಾಡಬೇಕಾ? ನೋ, ಜನವರಿ ಕೌಂಟಿಗೆ ಬರಲ್ಲ. ಮತ್ತು ಕೌಂಟ್ ಫ್ರಮ್ ವೆನ್? ಫೆಬ್ರವರಿ ಆ್ಯಂಡ್ ಮಾರ್ಚ್. ಫೆಬ್ರವರಿ ಆ್ಯಂಡ್ ಮಾರ್ಚ್ ಅಂದರೆ ನಾವು ಕೌಂಟ್ ಮಾಡಬೇಕಾಗಿದ್ದೆಲ್ಲಿಂದ ಈಗ? 1st February to 31st March. ಅಂದರೆ ಇಟ್ ಕಮ್ಸ್ ಹೌ ಮೆನಿ ಮಂತ್ಸ್? 2 months. Fine. Let us move on to next one. If the drawing is made on 31st March, 31st Marchಗೆ ಡ್ರಾ ಮಾಡಿದ್ದಾನೆ. ಎಲ್ಲರೂ ಇದನ್ನು ಹುಷಾರಾಗಿ ತಿಳ್ಕೊಳ್ಳಿ. ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಡ್ರಾಯಿಂಗ್ ಯಾವಾಗ ಮಾಡಿದ್ದಾನೆ ಹೇಳಿ? 31st Marchಗೆ ಮಾಡಿದ್ದಾನೆ. 31st Marchಗೆ ಮಾಡಿದ್ದಾನೆ ಅಂದರೆ ಅಕೌಂಟ್ಸ್ ಕ್ಲೋಸ್ ಮಾಡೋದು ಯಾವಾಗ? 31st Marchಗೆ. ಅಂದರೆ 31 ಮಾರ್ಚಿಂದ 31 ಮಾರ್ಚಿಗೆ ಎಷ್ಟು ತಿಂಗಳಾಗುತ್ತೆ? 0 ಆಗುತ್ತೆ. ಆರ್ ಯು ಗೆಟಿಂಗ್ ಮೈ ವರ್ಡ್? ಡ್ರಾಯಿಂಗ್ ಈಸ್ ಮೇಡ್ ಆನ್ ದ 31st March. ದಟ್ ಈಸ್ ನಥಿಂಗ್ ಬಟ್ ಅ ಕ್ಲೋಸಿಂಗ್ ಡೇಟ್ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಇದನ್ನು ನಾವು ಹೀಗೂ ತಿಳ್ಕೊಬೋದು. ವಿ ಕ್ಯಾನ್ ಕಾಲ್ ಇಟ್ ಆಸ್ ಈಕ್ವಲ್ಸ್ ಟು ಕ್ಲೋಸಿಂಗ್ ಡೇಟ್. ಯಾವಾಗ ಅದು ಈಕ್ವಲ್ಸ್ ಟು ಕ್ಲೋಸಿಂಗ್ ಡೇಟ್ ಆಗುತ್ತೆ? ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಏನಾಯಿತು? 0 months. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇದರ ಅಲ್ಟಿಮೇಟ್ ಸಾರಾಂಶ ಏನು? ಇಫ್ ದ ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ ದ ಲಾಸ್ಟ್ ಡೇ ಆಫ್ ಎ ಮಂತ್, ವಿ ಹ್ಯಾವ್ ಟು ಕೌಂಟ್ ಫ್ರಮ್ 1st of ನೆಕ್ಸ್ಟ್ ಮಂತ್. ಮುಂದಿನ ತಿಂಗಳ ಪ್ರಾರಂಭದಿಂದ ಕೌಂಟ್ ಮಾಡಿ. ಐ ಥಿಂಕ್ 2 ಸರ್ಕಮ್ಸ್ಟಾನ್ಸಸ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಡ್ರಾಯಿಂಗ್ಸ್ನ ಏನಾದರೂ 1ನೇ ತಾರೀಕು ಮಾಡಿದರೆ ಕೌಂಟ್ ಫ್ರಮ್ ದ ಗಿವನ್ ಮಂತ್. ಯಾವ ತಿಂಗಳು ಕೊಡ್ತಾನೋ ಅಲ್ಲಿಂದನೇ. ಜುಲೈ ಕೊಟ್ಟರೆ ಜುಲೈಯಿಂದ, ಸೆಪ್ಟೆಂಬರ್ ಕೊಟ್ಟರೆ ಸೆಪ್ಟೆಂಬರಿಂದ, ಜನವರಿ ಕೊಟ್ಟರೆ ಜನವರಿಯಿಂದ, ಮಾರ್ಚ್ ಕೊಟ್ಟರೆ ಮಾರ್ಚಿಂದ. ಅದೇ ಒಂದು ವೇಳೆ ಡ್ರಾಯಿಂಗ್ಸನ್ನು ಏನಾದರೂ ತಿಂಗಳ ಲಾಸ್ಟ್ ಡೇ ಮಾಡಿದರೆ ಕೌಂಟ್ ಫ್ರಮ್ ದ ನೆಕ್ಸ್ಟ್ ಮಂತ್. ಯಾವ ಮಂತ್ ಕೊಡ್ತಾನೋ ಅದರ ಮುಂದಿನ ತಿಂಗಳಿಂದ ಮಾಡಬೇಕು.
ಓಕೆ ಸಾರ್, ನೀವೇನು ಮೊದಲನೇ ತಾರೀಕು 31ನೇ ತಾರೀಕು ಅಂದ್ಬಿಟ್ರಿ, ಒಂದು ವೇಳೆ ಡ್ರಾಯಿಂಗ್ಸ್ನ ಏನಾದರೂ ಮಿಡ್ಲಲ್ಲಿ ಮಾಡಿದರೆ, ಯಾವಾಗ ಮಾಡಿದರೆ, ಡ್ರಾಯಿಂಗ್ಸ್ನ ಏನಾದರೂ ಮಿಡಲ್ ಆಫ್ ಎ ಮಂತ್ ಮಾಡಿದರೆ ಏನು ಮಾಡಬೇಕು ಸಾರ್? ವೆರಿ ಸಿಂಪಲ್ ಮಕ್ಕಳ. ಫಾರ್ ಎಕ್ಸಾಂಪಲ್, ಡ್ರಾಯಿಂಗ್ಸ್ ಆರ್ ಮೇಡ್ ಆನ್ 15th ಜೂನ್ ಇತ್ತು ಅಂತ ಅಂದ್ಕೊಳ್ಳಿ. ಯಾವಾಗ ಡ್ರಾ ಮಾಡಿದ್ದಾನೆ? 15th ಜೂನಿಗೆ ಡ್ರಾಯಿಂಗ್ ಮಾಡಿದ್ದಾನೆ. ಮತ್ತು ಕೌಂಟ್ ಎಲ್ಲಿಂದ ಮಾಡಬೇಕು? 15th ಜೂನ್ ಟು 31st ಮಾರ್ಚ್. ಪ್ಲೀಸ್ ರಿಮೆಂಬರ್, ಡ್ರಾಯಿಂಗನ್ನು 15ನೇ ತಾರೀಕು ಮಾಡಿದ್ದಾನೆ, ಮಿಡಲ್ ಆಫ್ ಎ ಮಂತ್ ಮಾಡಿದ್ದಾನೆ, ಮಿಡಲ್ ಆಫ್ ಮಂತಿಂದನೇ ಶುರು ಮಾಡಬೇಕು, ಆದರೆ ಎಂಡ್ ಮಾಡೋದು ಮಾತ್ರ 31st ಮಾರ್ಚ್. ನೋಡಿ ಇದನ್ನು ಹೆಂಗೆ ಕೌಂಟ್ ಮಾಡ್ತೀರಿ? ಜೂನ್ ತಿಂಗಳಲ್ಲಿ ಜೂನ್ 15 ಅಂತ ಬರೆದಿದ್ದೀನಿ ನಾನು. ಜೂನ್ ತಿಂಗಳಲ್ಲಿ ಇನ್ನೂ ಎಷ್ಟು ದಿನ ಬಾಕಿ ಇದೆ? 15 ದಿನ ಬಾಕಿ ಇದೆ, ಹೌದಾ? ಜೂನ್ 15 ಅಂದರೆ ಜೂನ್ ಮುಗಿಯೋಕೆ ಸ್ಟಿಲ್ ಅನದರ್ 15 ದಿನ ಬೇಕು. ಅಂದರೆ ಜೂನ್ ತಿಂಗಳಲ್ಲಿ ಅರ್ಧ ತಿಂಗಳಿದೆ. ಜೂನಲ್ಲಿ ಎಷ್ಟಿದೆ? ಅರ್ಧ ತಿಂಗಳಿದೆ. ಆ ಅರ್ಧ ತಿಂಗಳು ನಿಮ್ಮ ತಲೆಯಲ್ಲಿ ಇಟ್ಕೊಂಬಿಡಿ. ಜೂನ್ ಆದಮೇಲೆ ಯಾವ ಮಂತ್ ಬರುತ್ತೆ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟಾಯ್ತು ಇಲ್ಲಿಗೆ? 9 ತಿಂಗಳಾಯಿತು. ಪ್ಲಸ್ ಜೂನಲ್ಲಿ ಇನ್ನೂ 15 ದಿನ ಬಾಕಿ ಇದೆ ಅಲ್ವಾ? ಆ 15 ದಿನನ ಅರ್ಧ ತಿಂಗಳು ಅಂತ ಹೇಳ್ತಾರೆ. 15 ದಿನ ಅಂದರೆ ಎಷ್ಟು? ಅರ್ಧ ತಿಂಗಳು, ಹೌದೋ ಅಲ್ವೋ? ಮತ್ತು ಆನ್ಸರ್ ಏನಾಗೈತೆ ಅಲ್ಲಿಗೆ? 9.5 ತಿಂಗಳು ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಪ್ರತಿಯೊಬ್ಬ PU ಸ್ಟೂಡೆಂಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪ್ರಾಬ್ಲಮ್ನ ಮಾಡುವ ಮೊದಲು ಈ ಬೇಸಿಕ್ ನಾಲೆಡ್ಜ್ ಇರಬೇಕು. ಇಫ್ ಯು ಹ್ಯಾವ್ ದಿಸ್ ಬೇಸಿಕ್ ನಾಲೆಡ್ಜ್, we feel so easy and comfortable to solve any problem in our what we call interest on drawings. Another example ತಗೊಳ್ತೀನಿ. Drawings are made on 16th of October. ಅಕ್ಟೋಬರ್ 16ಕ್ಕೆ ಡ್ರಾ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಮತ್ತು ಎಲ್ಲಿಂದ ಕೌಂಟ್ ಮಾಡಬೇಕು? ಅಕ್ಟೋಬರ್ 16ರಿಂದ 31st ಮಾರ್ಚ್. ಡಿಡ್ ಯು ಅಂಡರ್ಸ್ಟುಡ್? 15 ಜೂನ್ ಇದ್ದರೆ 15 ಜೂನಿಂದ, 16 ಅಕ್ಟೋಬರ್ ಇದ್ದರೆ 16 ಅಕ್ಟೋಬರ್. ಅಕ್ಟೋಬರ್ ಮುಗಿಲಿಕ್ಕೆ ಇನ್ನೂ 15 ದಿನ ಬೇಕು, ಬಿಕಾಸ್ ಅಕ್ಟೋಬರಲ್ಲಿ 31 ದಿನ ಇರುತ್ತೆ, ರೈಟ್? 16 ದಿನ ಕಳೆದುಬಿಟ್ರೆ ಇನ್ನೂ 15 ದಿನ ಉಳಿತು. 15 ದಿನ ಅಂದರೆ ಮತ್ತೆ ಅರ್ಧ ತಿಂಗಳು. 15 ದಿನ, 14 ದಿನ, 17 ದಿನ, 16 ದಿನ, ಇವೆಲ್ಲವನ್ನು ನಾವು ಅರ್ಧ ತಿಂಗಳು ಅಂತ ಹೇಳಬೇಕು. PUನಲ್ಲಿ ಹಾಗೆ ಕೊಟ್ಟರೆ. ಸೊ ಅಕ್ಟೋಬರಲ್ಲಿ ಅರ್ಧ ತಿಂಗಳಿದೆ. ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ಮಂತ್ ಆಯಿತು ಮಕ್ಕಳ? 5 ಆಯಿತು. 5 + half is 5.5 months. ಐ ಥಿಂಕ್ ಯು ಅಂಡರ್ಸ್ಟುಡ್ ಅಂತ ಅಂದ್ಕೊಂಡಿದ್ದೀನಿ. ದೀಸ್ ಆರ್ ದ ಸರ್ಕಮ್ಸ್ಟಾನ್ಸಸ್ ಯು ನೀಡ್ ಟು ರಿಮೆಂಬರ್. ಸಿ, ನಾನು ಒಂದಿಲ್ಲಿ PDF ಕೊಟ್ಟಿದ್ದೀನಿ. PDF ಅಲ್ಲಿ ಟೈಪ್ ಕೂಡ ಮಾಡಿದ್ದೆ ನೋಡಿರಿ. ಇಫ್ ಡ್ರಾಯಿಂಗ್ ಈಸ್ ಮೇಡ್ ಆನ್ ದ ಬಿಗಿನಿಂಗ್ ಆಫ್ ಎ ಮಂತ್, ಕೌಂಟ್ ಫ್ರಮ್ ದ ಗಿವನ್ ಮಂತ್. ನೋಡಿ, 1st ಏಪ್ರಿಲ್ ಅಂತ ಕೊಟ್ಟರೆ 1st ಏಪ್ರಿಲ್ ಟು 31st ಮಾರ್ಚ್ 12 ತಿಂಗಳು. 1st ಜುಲೈ ಅಂತ ಕೊಟ್ಟರೆ 1st ಜುಲೈ ಟು 31st ಮಾರ್ಚ್ 9 months. ಹಾಗೆ ಕೊಟ್ಟಿದ್ದೀನಿ. ಇಫ್ ದ ಡ್ರಾಯಿಂಗ್ ಈಸ್ ಮೇಡ್ ಆನ್ ದ ಎಂಡಿಂಗ್ ಡೇಟ್ ಆಫ್ ಎ ಮಂತ್, ಕೌಂಟ್ ಫ್ರಮ್ ದ ನೆಕ್ಸ್ಟ್ ಮಂತ್. ನೋಡಿ, 31st ಜುಲೈ ಇದೆ, ನಾನೇನು ಬರೆದೆ? 1st ಆಗಸ್ಟ್ ಬರೆದೆ. 30th ನವಂಬರ್ ಇದೆ, 1st ಡಿಸೆಂಬರ್ ಬರೆದೆ, 31st ಮಾರ್ಚ್ ಇದೆ, ಈಕ್ವಲ್ಸ್ ಟು ಕ್ಲೋಸಿಂಗ್ ಡೇಟ್ ಬರೆದೆ. ಅನದರ್ ಕಾನ್ಸೆಪ್ಟ್. ನೋಡಿ, ಇಫ್ ದ ಡ್ರಾಯಿಂಗ್ ಈಸ್ ಮೇಡ್ ಆನ್ ಯಾವಾಗ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ? ಮಿಡಲ್ ಆಫ್ ಎ ಮಂತ್ ಅಂತ ಬರೆದಿದ್ದೀನಿ ನಾನು. ಇಫ್ ದ ಡ್ರಾಯಿಂಗ್ ಈಸ್ ಮೇಡ್ ಆನ್ ದ ಮಿಡಲ್ ಆಫ್ ಎ ಮಂತ್, ಯಾವಾಗ ಡ್ರಾ ಮಾಡಿದ್ದಾರೆ? ಮಿಡಲ್. 15th ಜುಲೈಗೆ ಮಾಡಿದರೆ 15 ಜುಲೈ ಟು 31st ಮಾರ್ಚ್, 15 ಡಿಸೆಂಬರ್ ಮಾಡಿದರೆ 15 ಡಿಸೆಂಬರ್ ಟು 31st ಮಾರ್ಚ್. ಇದು ನಿಮಗೆ ಮೈಂಡಲ್ಲಿ ಇರಬೇಕು. ದೆನ್ ಓನ್ಲಿ ವಿ ಫೀಲ್ ಕಂಫರ್ಟಬಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್. ಫೈನ್, ಪ್ರಾಬ್ಲಮ್ ಮಾಡೋಣ. ಈ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಮಕ್ಕಳ. ಸಿ ವಾಟ್ ಆ್ಯಕ್ಚುಲಿ ದ ಪ್ರಾಬ್ಲಮ್ ಈಸ್. Meena is a partner in a firm drawing
ಫಾರ್ ದ ಇಯರ್ 24-25 ವಾಸ್ ಆಸ್ ಫಾಲೋಸ್. 4 ಡ್ರಾಯಿಂಗ್ ಇದೆ, 4 ಅಮೌಂಟ್ ಇದೆ. ಅಕಾರ್ಡಿಂಗ್ ಟು ದ PUC ರೂಲ್ 4 ಡ್ರಾಯಿಂಗ್ಸ್ ಇರಬೇಕು, 4 ಅಮೌಂಟ್ ಇರಬೇಕು, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇರಬೇಕು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮೀನಾಸ್ ಡ್ರಾಯಿಂಗ್ಸ್ 12% ಪರ್ ಆನಮ್. ಅಂಡರ್ ಯಾವ ಮೆಥಡು? ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ದ. ಫಾರ್ ದ ಇಯರ್ ಎಂಡಿಂಗ್ ಮಾರ್ಚ್ 2025. ಸೊಲ್ಯೂಷನ್ ಮಾಡೋಣವಾ? ರೆಡಿ ಇದ್ದೀರಾ? ಹೇಗೆ ಫಾರ್ಮೇಟ್ ಹಾಕೋದು, ಏನು ಕತೆ ಅಂತ? ಫೈನ್. ಸೊ ಲೆಟ್ ಅಸ್ ರೈಟ್ interest on drawings of Meena under ಯಾವ ಮೆಥಡು? ಅಂಡರ್ ಪ್ರಾಡಕ್ಟ್ ಮೆಥಡ್. ಫಾರ್ಮ್ಯಾಟ್ ಹಾಕಬೇಕಲ್ಲ ನೀವು. ನೋಡಿ, ಮೊದಲನೇ ಕಾಲಮ್ ಐ ಗೋ ಫಾರ್ ಡೇಟ್. Second column amount in rupees. The third column is number of outstanding months. ಯಾವುದೇ ಕಾರಣಕ್ಕೂ PUCಯ ಬೋರ್ಡ್ ಎಕ್ಸಾಮ್ನಲ್ಲಿ ಅಬ್ರಿವಿಯೇಷನ್ಗಳನ್ನು ಯೂಸ್ ಮಾಡಬೇಡಿ. ನೌಎಡೇಸ್ they are deducting the marks. ಅಬ್ರಿವಿಯೇಷನ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಫುಲ್ ಫಾರ್ಮ್ನಲ್ಲಿ ಬರೀರಿ. ಸೊ ನೌ ವಿ ಲೆಟ್ ಅಸ್ ರೈಟ್ ದ ಲಾಸ್ಟ್ ಕಾಲಮ್ ಪ್ರಾಡಕ್ಟ್ ಇನ್ ರುಪೀಸ್. ಫೈನ್. ಕ್ವಶನ್ನ ಫಿಲ್ ಮಾಡೋಣ. ವಾಟ್ ಅಬೌಟ್ ಡ್ರಾಯಿಂಗ್ಸ್? ಡೇಟ್ ನೋಡಿಬಿಡಿ. 30th ಜೂನ್, 1st ನವಂಬರ್, 31st ಡಿಸೆಂಬರ್, 1st ಫೆಬ್ರವರಿ. ಒಂದೊಂದೇ ಬರೆಯೋಣ. 30th ಜೂನ್ಗೆ 4,000 ಇದೆ. 30th ಜೂನ್ 24ಗೆ 4,000 ಇದೆ. ಫೈನ್. ನೆಕ್ಸ್ಟ್ ಒನ್ 12,000 ಇದೆ 1st ನವಂಬರ್ಗೆ. ಫೈನ್. 8,000 ಇದೆ 31st ಡಿಸೆಂಬರ್ಗೆ. ಮಕ್ಕಳ ಸರಿಯಾಗಿ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಬಿ ಹರಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸಿನ್ಸ್ ಇಟ್ ಈಸ್ ಎ ಫಸ್ಟ್ ಪ್ರಾಬ್ಲಮ್. 1st ಫೆಬ್ರವರಿಗೆ ಡ್ರಾ ಮಾಡಿದ್ದಾನೆ 4,000. ಫೈನ್. ಮುಂದೋಗೋಣ. ಈಗ ನಾನು ಹೇಳ್ಕೊಟ್ಟಿರೋ ರೂಲ್ನ ಮರಿಬಾರ್ದು. ಏನು ಹೇಳಿದ್ದೇನೆ ಹೇಳ್ರಿ? ಡ್ರಾಯಿಂಗ್ಸ್ನ 1ನೇ ತಾರೀಕು ಮಾಡಿದರೆ ಅದೇ ತಿಂಗಳಿಂದ ಕೌಂಟ್ ಮಾಡಿ. ಡ್ರಾಯಿಂಗ್ಸ್ನ 31ನೇ ತಾರೀಕು ಮಾಡಿದರೆ ಕೌಂಟ್ ಫ್ರಮ್ ದ ನೆಕ್ಸ್ಟ್ ಮಂತ್. ಪ್ಲೀಸ್ ಮಕ್ಕಳ, ಇಫ್ ದ ಡ್ರಾಯಿಂಗ್ ಈಸ್ ಮೇಡ್ ಆನ್ ದ 1st ಆಫ್ ಎ ಮಂತ್, ಕೌಂಟ್ ಫ್ರಮ್ ದ ಸೇಮ್ ಮಂತ್. ಇಫ್ ಎ ಡ್ರಾಯಿಂಗ್ ಈಸ್ ಮೇಡ್ ಆನ್ ದ 31st ಆಫ್ ಎ ಮಂತ್, ಕೌಂಟ್ ಫ್ರಮ್ ದ ನೆಕ್ಸ್ಟ್ ಮಂತ್. ನಾನು ನಾರ್ಮಲ್ ಆಗಿ ಡೈರೆಕ್ಟಾಗಿ ಬರೆಯಲ್ಲ, ಅಂದರೆ ಡೈರೆಕ್ಟಾಗಿ ಫಿಂಗರ್ ಕೌಂಟ್ ಮಾಡಿ ಬರೆಯಲ್ಲ. ಸ್ವಲ್ಪ ಮನ್ಸನ್ನ ಬರೆಸ್ತೀನಿ. 1-2 ಪ್ರಾಬ್ಲಮ್ ಬರೀರಿ. ಯಾವಾಗ ನಿಮಗೆ ನಾಲೆಡ್ಜ್ ಪರ್ಫೆಕ್ಟಾಗಿ ಬರುತ್ತೆ, ದೆನ್ ನೋ ನೀಡ್ ಟು ರೈಟ್ ದ ಥಿಂಗ್ಸ್ ಇನ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಡೈರೆಕ್ಟಾಗಿ ನೀವು ಫಿಂಗರ್ ಯೂಸ್ ಮಾಡಿ ಬರಿಬೋದು. ಬಟ್ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತೀನಿ. ಹಾಗಾಗಿಬಿಟ್ಟು ಒಂಚೂರು ಡೀಟೇಲಾಗಿ ಬರೆಸಿರ್ತೀನಿ. ಆ ಡೀಟೇಲ್ ಎಕ್ಸ್ಪ್ಲನೇಷನ್ ಮೇ ನಾಟ್ ರಿಕ್ವೈರ್ಡ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್. ನೀವು ನೇರವಾಗಿ ಬರೀಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಔಟ್ಸ್ಟ್ಯಾಂಡಿಂಗ್ ಮನ್ಸನ್ನು ಸ್ವಲ್ಪ ಡೀಟೇಲಾಗಿ ಬರೆಸ್ತೀನಿ ಈ ಪೋರ್ಷನ್ನಲ್ಲಿ. ಬಿಕಾಸ್ ಯು ಕ್ಯಾನ್ ರಿಮೆಂಬರ್ ಫಾರ್ ಎ ಲೈಫ್ ಲಾಂಗ್ ಅಂತ. ಅದನ್ನೇನು ಅವಶ್ಯಕತೆ ಇಲ್ಲ ಎಕ್ಸಾಮ್ನಲ್ಲಿ ಬರೆಯಲಾರ್ದಂಗೆ. ಬಟ್ ಬರೆದ್ರೂ ಏನು ತಪ್ಪೇನಿಲ್ಲಪ್ಪ, ನೋ ಪ್ರಾಬ್ಲಮ್. ಓಕೆ ಫೈನ್. ಶುರು ಮಾಡಲಾ? ರೆಡಿ ಇದ್ದೀರಾ? ಎಲ್ಲರೂ ಹೇಳ್ತೀರಾ? ಡ್ರಾಯಿಂಗ್ ಮಾಡಿರೋದು 30th ಜೂನ್ಗೆ. 30th ಜೂನ್ ಅಂದರೆ ಏನು ಹೇಳ್ರಿ? ತಿಂಗಳ ಕೊನೆ. ಯಾವಾಗ? ತಿಂಗಳು ಕೊನೆಗೆ ಮಾಡ್ದ ಕೌಂಟ್ ಫ್ರಮ್ ನೆಕ್ಸ್ಟ್ ಮಂತ್. ಏನಂತ ಬರೀಬೇಕು ನಾನು ಅವಾಗೆ? 1st ಜುಲೈ ಟು 31st ಮಾರ್ಚ್. ಕೌಂಟ್ ಮಾಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಹೌ ಮೆನಿ ಮಂತ್ಸ್ ವಿ ಗಾಟ್? 9 ಮಂತ್ಸ್. 9 ಅಂತ ಬರೆದ್ರೆ ಸಾಕು. ಎರಡನೇದು ನೋಡ್ರಿ, 1st ನವಂಬರ್ ಇದೆ. ಸಿನ್ಸ್ ಮಕ್ಕಳ ಡ್ರಾಯಿಂಗ್ ಈಸ್ ಮೇಡ್ ಆನ್ 1st ಆಫ್ ಎ ಮಂತ್, ನಿಯಮ ಏನು ಹೇಳುತ್ತೆ? ಕೌಂಟ್ ಫ್ರಮ್ ಸೇಮ್ ಮಂತ್. ನೀವು ಇದನ್ನು ಮರಿಬಾರ್ದು. ಇದನ್ನು ಎಷ್ಟು ಪರ್ಫೆಕ್ಟ್ ಆಗಬೇಕು ಅಂದರೆ ಕನಸಿನಲ್ಲಿ ಕೇಳಿದ್ರು ನೀವು ಹೇಳಬೇಕು ಇದನ್ನು. ಅಲ್ಲಿವರೆಗೂ ಪರ್ಫೆಕ್ಟ್ ಆಗಬೇಕು. ನವಂಬರ್ಗೆ ಡ್ರಾ ಮಾಡಿದ್ದಾನೆ, 1ನೇ ತಾರೀಕು ಡ್ರಾ ಮಾಡಿದ್ದಾನೆ ಅಂದರೆ ನವಂಬರ್ ಕನ್ಸಿಡರ್ ಆಗುತ್ತೆ. ನಾವು ಏನು ಬರಿಬೇಕೀಗ? 1st ನವಂಬರ್ ಟು 31st ಮಾರ್ಚ್. ಅಂದರೆ
ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಹೌ ಮೆನಿ ಮಂತ್ಸ್ ವಿ ಗಾಟ್? 5. ಸ್ವಲ್ಪ ಅಲೈನ್ಮೆಂಟ್ ಮೇಂಟೈನ್ ಮಾಡಿ ನೋಡಿ. ಈಸ್ ಈಕ್ವಲ್ ಟು ಕೆಳಗೆ ಈಸ್ ಈಕ್ವಲ್ಸ್ ಟು. ಫೈನ್. ಡ್ರಾಯಿಂಗ್ ಈಸ್ ಮೇಡ್ ಆನ್ 31st ಡಿಸೆಂಬರ್. ಮಕ್ಕಳ ಡ್ರಾಯಿಂಗ್ ಯಾವಾಗ ಮಾಡಿದ್ದಾನೆ? 31st ಡಿಸೆಂಬರ್. ಅಂದರೆ ತಿಂಗಳ ಕೊನೆಗೆ ಡ್ರಾ ಮಾಡಿದ್ದಾನೆ. ಯಾವಾಗ ಡ್ರಾಯಿಂಗ್ಸನ್ನು ತಿಂಗಳ ಕೊನೆಗೆ ಮಾಡ್ತಾನೆ, ರೂಲ್ ಏನು ಹೇಳುತ್ತೆ? ಕೌಂಟ್ ಫ್ರಮ್ ನೆಕ್ಸ್ಟ್ ಮಂತ್. ಡಿಸೆಂಬರ್ ಆದಮೇಲೆ ಯಾವ ತಿಂಗಳು ಬರುತ್ತೆ? ಜನವರಿ ಬರುತ್ತೆ. ಬರೀ ಜನವರಿ ಒಂದೇ ಅಲ್ಲ, 24 ಬಿಕಮ್ 25 ಆಗುತ್ತೆ. ಅಂದರೆ ಹ್ಯಾಪಿ ನ್ಯೂ ಇಯರ್ ಆಗುತ್ತೆ, ರೈಟ್? ಸೊ ಏನಂತ ಬರೀಬೇಕು ನಾನೀಗ? 1st ಜನವರಿ ಟು 31st ಮಾರ್ಚ್. ಕೌಂಟ್ ಮಾಡಿ. ಜಾನ್, ಫೆಬ್, ಮಾರ್ಚ್. ಹೌ ಮೆನಿ ಮಂತ್ಸ್ ವಿ ಗಾಟ್? 3. ನೆಕ್ಸ್ಟ್ ಡ್ರಾಯಿಂಗ್ 1st ಫೆಬ್ರವರಿಗೆ ಮಾಡಿದ್ದಾನೆ, ಅಂದರೆ 1ನೇ ತಾರೀಕಿದೆ. ರೂಲ್ ಏನು ಹೇಳುತ್ತೆ? ಕೌಂಟ್ ಫ್ರಮ್ ಸೇಮ್ ಮಂತ್. 1st ಫೆಬ್ರವರಿ ಟು 31st ಮಾರ್ಚ್. ಹೌ ಮೆನಿ ಮಂತ್ಸ್? ಹುಷಾರಾಗಿ. ಫೆಬ್ರವರಿ 1ನೇ ತಾರೀಕಿಂದ, ಅಂದರೆ ಫೆಬ್ರವರಿ 1 ತಿಂಗಳು, ಮಾರ್ಚ್ 2ನೇ ತಿಂಗಳು. ಸ್ವಲ್ಪ ಅವಸರ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? ಫೆಬ್ರವರಿ ಟು ಮಾರ್ಚ್ ಒಂದೇ ತಿಂಗಳಲ್ವೇನ್ರೋ ಅನಿಸ್ಬಿಡುತ್ತೆ. ಅಲ್ಲಪ್ಪ, ಫೆಬ್ರವರಿ ಟು ಮಾರ್ಚ್ ಅಂದರೆ 1 ತಿಂಗಳಲ್ಲ. ಫೆಬ್ರವರಿ 1 ತಿಂಗಳು, ಮಾರ್ಚ್ ಇನ್ನೊಂದು ತಿಂಗಳು. ಡಿಡ್ ಯು ಅಂಡರ್ಸ್ಟುಡ್? ನೌ ವಿ ಆರ್ ಗೆಟಿಂಗ್ 2 ಮಂತ್ಸ್. ಇವಾಗ ಏನು ಮಾಡಬೇಕು? ಪ್ರಾಡಕ್ಟ್ ಮಾಡಬೇಕು. ಪ್ರಾಡಕ್ಟ್ ಅಂದ್ರೇನು ನೋಡಿ, ತೋರಿಸ್ಬಿಡ್ತೀನಿ ಇಲ್ಲಿ. ಜಸ್ಟ್ ಲಿಸನ್. ಇದು ನಿಮ್ಮ ಡ್ರಾಯಿಂಗ್, ಇದು ನಿಮ್ಮ ಮಂತ್ಸ್. ಈ ಡ್ರಾಯಿಂಗ್ಸನ್ನು ಈ ಮಂತ್ಸಿಂದ ಗುಣಿಸ್ಬೇಕು. ನೋಡಿ, 4000 ಇಂಟು 9. 4000 ಇಂಟು 9 ಮಾಡಿದರೆ ನಿಮ್ಮ ಕ್ಯಾಲ್ಸಿ ತಗೊಳ್ಳಿ. ಯು ಆರ್ ಗೆಟಿಂಗ್ 36,000. ದೆನ್ 12,000 ಇಂಟು 5, 60,000. ದೆನ್ 8,000 ಇಂಟು 3, 4,000 into 2. Add all the numbers. 1,28,000. ಕ್ಯಾಲ್ಸಿ ತಗೊಳ್ಳಿ, ಟೋಟಲ್ ಮಾಡಿ 1,28,000 ಬಂತು. ಮತ್ತು ನಾವೀಗ ಫಾರ್ಮುಲಾ ಬರೀಬೇಕಲ್ಲ. ಏನು ಫಾರ್ಮುಲಾ ಹೇಳಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗಿಗೆ ತುಂಬ ಹುಷಾರಾಗಿ ಬರೀಬೇಕು. ಎಸ್ಪೆಷಲಿ PU ಬೋರ್ಡಲ್ಲಿ 6 ಮಾರ್ಕ್ಸಿಗೆ 6 ಮಾರ್ಕ್ಸ್ ತೊಗೋಬೇಕು ಅಂದರೆ ನಿಮ್ಮ ಪ್ರೆಸೆಂಟೇಷನ್ ಬಹಳ ಮುಖ್ಯವಾಗಿರುತ್ತೆ. Interest on drawings. In formula, total product into rate into 1/12. ಎಷ್ಟು ಬಂತು ನಿಮ್ಮ ಟೋಟಲ್ ಪ್ರಾಡಕ್ಟ್? 1,28,000. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ನೋಡ್ರಿ. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 12%. ಎಷ್ಟು ಪರ್ಸೆಂಟ್ ಇದೆ? 12%. ಕೆಲವೊಬ್ಬರು ಇದನ್ನು 12/100 ಅಂತಲೂ ಬರೀಬೋದು, ಅಥವಾ 12% ಆದರೂ ಹಾಕ್ಬೋದು. ವಾಟ್ ಎವರ್ ಯು ಫೀಲ್ ಕಂಫರ್ಟಬಲ್ ಯು ಕ್ಯಾನ್ ಯೂಸ್ ಇಟ್. ಸರ್, ನಮ್ಮ ಕಾಲೇಜಲ್ಲಿ 12/100 ಹಾಕ್ಸಿದ್ದಾರೆ ಸರ್, ನೀವು 12% ಬರೆದ್ಬಿಟ್ರಿ ಸರ್. ಎರಡೂ ಒಂದೇನೆ. ಐದರ್ ಯು ರೈಟ್ 12% ಆರ್ 12/100 ಇಂಟು ವಾಟ್? 1/12. ಮಕ್ಕಳ ಕ್ಯಾಲ್ಸಿ ತೊಗೋಬೇಕು. ಎಸ್ಪೆಷಲಿ ಈ ಥರ ಕ್ಯಾಶಿಯೋ ಕ್ಯಾಲ್ಸಿ ತೊಗೋಬೇಕು. ಇದು ಬೆಸ್ಟ್. ಇದು ಏನಿದೆ ನೋಡ್ರಿ ಅಮೌಂಟ್? 1,28,000 ಇಂಟು ವಾಟ್ ಪರ್ಸೆಂಟ್? 12% ಓದಬೇಕು. ನೋಡಿ ಹೆಂಗೆ ಮಾಡಬೇಕು? 1,28,000 ತೊಗೊಳ್ರಿ ಕ್ಯಾಲ್ಸಿನಲ್ಲಿ, ಇಂಟು ಹೊಡೀರಿ, 12% ಹಾಕಿ. 12% ಸಿಂಬಲ್ ಇರುತ್ತೆ. ಇಂಟು ಏನು? 1/12 ಮಾಡಿದರೆ ಎಷ್ಟು ಬಂತು? ರುಪೀಸ್ 1,280. ನೋಡಿ, ಯಾವಾಗಲೂ ರುಪೀಸ್ ಅಂತ ಬರೆಯೋದು ಬಹಳ ಮುಖ್ಯ. ಕೆಲವು ಸಲ ನಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ ರುಪೀಸ್ ಅಂತ ಬರೀದೇ ಹೋದರೆ ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ಬಿಕಾಸ್ ಅಲ್ಟಿಮೇಟ್ ಆನ್ಸರ್ನ ನೀವು ರುಪೀಸಲ್ಲಿ ಬರೆದಿಡಬೇಕು. ಮಕ್ಕಳ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತಾ ಎಲ್ಲ ಹೇಗೆ ಮಾಡ್ತಾರೆ ಏನು ಕತೆ ಅಂತ? ಇಫ್ ದ ಡ್ರಾಯಿಂಗ್ ಈಸ್ ಮೇಡ್ ಆನ್ ದ ಫಸ್ಟ್ ಆಫ್ ಎ ಮಂತ್, ಕೌಂಟ್ ಫ್ರಮ್ ದ ಸೇಮ್ ಮಂತ್. ಡ್ರಾಯಿಂಗನ್ನು 1ನೇ ತಾರೀಕು ಮಾಡಿದರೆ ಅದೇ ತಿಂಗಳಿಂದ ಕೌಂಟ್ ಮಾಡಿ. ಇಫ್ ಎ ಡ್ರಾಯಿಂಗ್ ಈಸ್ ಮೇಡ್ ಆನ್ 31st ಆಫ್ ಎ ಮಂತ್, ಕೌಂಟ್ ಫ್ರಮ್ ದ ನೆಕ್ಸ್ಟ್ ಮಂತ್. ಐ ಹೋಪ್ ಯು ಗಾಟ್ ಇಟ್. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲೆಕ್ಚರಲ್ಲಿ ನೆಕ್ಸ್ಟ್ ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಒಟ್ಟಿಗೆ ಸಾಲ್ವ್ ಮಾಡ್ತೀನಿ. ಓಕೆ ಮಕ್ಕಳ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.